ಒಂದು ಕೊಠಡಿಯ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಒಳಗೆ ಒಂದು ಹಳೆಯ ತೊಟ್ಟಿಲು. ಅದು ತಾನಾಗಿಯೇ ತೂಗುತ್ತಿರುತ್ತದೆ. ರೋಹನ್ ತೊಟ್ಟಿಲಿನ ಬಳಿ ಹೋಗುತ್ತಾನೆ. ರೋಹನ್, ಇಲ್ಲಿ ಯಾರೂ ಇಲ್ಲ. ಅವನು ತೊಟ್ಟಿಲನ್ನು ನಿಲ್ಲಿಸುತ್ತಾನೆ. ಆದರೆ ಅವನ ಕೈಯ ಮೇಲೆ ಒಂದು ಸಣ್ಣ ಮಗುವಿನ ಕೈ ಗುರುತು ಮೂಡುತ್ತದೆ. ರೋಹನ್ ಹಿಂದೆ ಸರಿಯುತ್ತಾನೆ. ರೋಹನ್, ಅಯ್ಯೋ! ಅಷ್ಟರಲ್ಲಿ ಬಾಗಿಲು ದಡಾಂ ಮುಚ್ಚಿಕೊಳ್ಳುತ್ತದೆ. ಎಲ್ಲಾ ಟಾರ್ಚ್ಗಳು ಒಂದೇ ಸಮಯದಲ್ಲಿ ಆಫ್ ಆಗುತ್ತವೆ. ಕತ್ತಲೆ. ಮೀರಾ ಅಳಲು ಪ್ರಾರಂಭಿಸುತ್ತಾಳೆ. ಮೀರಾ, ನಮ್ ಜೊತೆ ಯಾರೋ ಇದ್ದಾರೆ. ಮಯೂರ್, ಎಲ್ರೂ ನನ್ನ ಹತ್ತಿರ ಇರಿ. ಒಂದು ಧ್ವನಿ, ಒಬ್ಬ, ಮತ್ತೊಂದು ಧ್ವನಿ, 2, 3ನೇದು, 3. ಎಲ್ಲರೂ ಉಸಿರು ಹಿಡಿದುಕೊಳ್ಳುತ್ತಾರೆ. 4, ಮೌನ. ನಂತರ 5. ಹಠಾತ್ ಬಾಗಿಲು ತೆರೆದುಕೊಳ್ಳುತ್ತದೆ, ಉಳುತ್ತದೆ. ಹೊರಗೆ ಒಬ್ಬ ವೃದ್ಧ ನಿಂತಿದ್ದಾನೆ. ಕೈಯಲ್ಲಿ ದಂಡ, ಕಣ್ಣುಗಳಲ್ಲಿ ವಿಚಿತ್ರ ಗಂಭೀರತೆ. ಅವನೇ ಬಾಬಾ ರುದ್ರನಾಥ. ಬಾಬಾ, ನೀವು ಇಲ್ಲಿ ಬರಬಾರದಿತ್ತು. ಮಯೂರ್, ನೀವು ಯಾರು? ಬಾಬಾ, ನಿಮ್ಮನ್ನು ಇಲ್ಲಿ ಕರೆಯಲಾಗಿದೆ. ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಕರಣ್, ಯಾರು ಕರೆದ್ರು? ಬಾಬಾ ಬಂಗಲೆಯ ಒಳಗೆ ನೋಡುತ್ತಾನೆ. ಬಾಬಾ, ಅವನು. ಮಯೂರ್ ಕೇಳುತ್ತಾನೆ. ಮಯೂರ್, ಯಾರು? ಬಾಬಾ ಉತ್ತರಿಸುವುದಿಲ್ಲ. ಅವನು ಕೇವಲ ಹೇಳುತ್ತಾನೆ, ಇಂದು ರಾತ್ರಿ ನಿಮ್ಮಲ್ಲಿ ಒಬ್ಬನು ಇಲ್ಲಿಂದ ಹೊರಗೆ ಹೋಗುವುದಿಲ್ಲ.